ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ತ್ರಿಕೋನ ಪ್ರೇಮ ಕಥೆ ಯುವಕನ ಕೊಲೆಯಲ್ಲಿ ಅಂತ್ಯವಾಗಿದೆ. ಎಚ್ಎಸ್ಆರ್ ಲೇಔಟ್ನ ಕೌಶಿಕ್ ಕೊಲೆಯಾದ ದುರ್ದೈವಿ. ಉತ್ತರ ಪ್ರದೇಶ ಮೂಲದ ರವಿ ರಾಣಾ ಸಿಂಗ್ ಎಂಬಾತ ಕಳೆದ ರಾತ್ರಿ ಕೌಶಿಕ್ನನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ತಮಿಳುನಾಡು ಮೂಲದ ಅರ್ಪಣಾಳನ್ನ ರವಿ ರಾಣಾ ಸಿಂಗ್ ಹಾಗೂ ಕೌಶಿಕ್ ಪ್ರೀತಿಸುತ್ತಿದ್ರು ಎನ್ನಲಾಗಿದೆ. ಇತ್ತೀಚೆಗೆ ಅಪರ್ಣಾ ಬೇರೊಂದು ಕಂಪನಿಗೆ ಕೆಲಸಕ್ಕೆ ಸೇರಿದಾಗ ಪರಿಚಯವಾಗಿದ್ದೇ ಕೌಶಿಕ್. ಇವರಿಬ್ಬರ ನಡುವಿನ ಸ್ನೇಹ ಕಂಡು ಅನುಮಾನಗೊಂಡ ರವಿ ರಾಣಾ ಸಿಂಗ್ ಹಲವು ಬಾರಿ ಅರ್ಪಣಾಳಿಗೆ ಹಿಂಸೆ ನೀಡುತ್ತಿದ್ದ ಎನ್ನಲಾಗಿದೆ. ನಿನ್ನೆ ರಾತ್ರಿ ಅರ್ಪಣಾಳ ಅಪಾರ್ಟ್ಮೆಂಟ್ಗೆ ಬಂದ ರವಿ ರಾಣಾ ಸಿಂಗ್ ಅಲ್ಲಿ ಕೌಶಿಕ್ ಕಂಡು ಸಿಟ್ಟುಗೊಂಡ. ತಕ್ಷಣವೇ ಚಾಕುವಿನಿಂದ ಇರಿದು ಕೊಂದ ಎನ್ನಲಾಗಿದೆ. ಬಳಿಕ ಅಪರ್ಣಾ ಮೇಲೂ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಅವರಿಂದ. ರವಿ, ಈಗ ಅಪರ್ಣಾಳ ಸ್ಥಿತಿ ಹೇಗಿದೆ? ಒಟ್ಟಾರೆ ನಿನ್ನೆ ಆಗಿದ್ದಾದ್ರೂ ಏನು? ಭವನ, ಇದೊಂದು ತ್ರಿಕೋನ ಪ್ರೇಮ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಏನು ರವಿ ರಾಣಾ ಸಿಂಗ್ ಮತ್ತೆ ಅಪರ್ಣಾ ಇವರಿಬ್ರು ಬಹಳ ಹಳೆ ಸ್ನೇಹಿತರು, ಮತ್ತೆ ಜೊತೆಗೆ ಇಬ್ರು ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ಟಿದ್ರು. ಆದ್ರೆ ಇವರಿಬ್ಬರ ನಡುವೆ ಸಾಕಷ್ಟು ಗೊಂದಲಗಳು ಇದ್ವು. ಆ ಕಾರಣಕ್ಕೋಸ್ಕರ ಈ ನಡುವೆ ಅಪರ್ಣಾಗೆ ಕೌಶಿಕ್ ಅನ್ನೋ ಹುಡುಗ, 24 ವರ್ಷದ ಹುಡುಗ, ಈತನೊಂದಿಗೆ ಪರಿಚಯ ಆಗುತ್ತೆ, ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಆದ್ರೆ ಇವರಿಬ್ಬರ ಏನೋ ಸಂಬಂಧವನ್ನ ಆಗಾಗ ರವಿ ರಾಣಾ ಸಿಂಗ್ ಅಪೇಕ್ಷೆ ಪಡ್ತಾ ಇರ್ತಾನೆ. ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಅವರಿಬ್ಬರ ನಡುವೆ ಜಗಳ ಆಗ್ತಾ ಇರುತ್ತೆ. ಆದ್ರೆ ನಿನ್ನೆ ರಾತ್ರಿ ಕೂಡ ಏನೋ ಎಚ್ಎಸ್ಆರ್ ಲೇಔಟ್ 22ನೇ ಕ್ರಾಸ್ ಅಲ್ಲಿ ಒಂದು ಮನೆ ಇದೆ ಅಪರ್ಣಾ. ಈ ಮನೆಯಲ್ಲಿ ಸುಮಾರು 7:15 ಸಮಯದಲ್ಲಿ ಕೌಶಿಕ್ ಬಂದು ಭೇಟಿ ಮಾಡ್ತಾನೆ. ಈ ಸಂದರ್ಭದಲ್ಲಿ ಅಚಾನಕ್ ಆಗಿ ರವಿ ರಾಣಾ ಸಿಂಗ್ ಕೂಡ ಬರ್ತಾನೆ. ಈ ಸಂದರ್ಭದಲ್ಲಿ ಅವರಿಬ್ಬರು ಜೊತೆಗಿದ್ದಿರೋದನ್ನ ನೋಡಿ ಆಕ್ರೋಶಗೊಂಡು ಇಬ್ಬರ ಮೇಲೆ ತಳ್ತಾ ಮಾಡ್ತಾನೆ. ಆಮೇಲೆ ಚಾಕುವಿನಿಂದ ಇರಿದು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಈ ಸಂದರ್ಭದಲ್ಲಿ ಕೌಶಿಕ್ಗೆ ಸುಮಾರು 4 ಕಡೆ ಇಷ್ಟಗಳಾಗ್ತವೆ. ಅದನ್ನ ಆಸ್ಪತ್ರೆಗೆ ತರಳಿಸಿದ್ರು. ಆತ ಕೊನೆ ಸದ್ಯ ಏನೋ 2 ಕಡೆ ಸ್ಟ್ಯಾಬ್, ಅಂದ್ರೆ 2 ಕಡೆ ಇರಿತಕ್ಕೆ ಒಳಗಾಗಿರೋ ಅಪರ್ಣಾ ಸ್ಥಿತಿ ಚೆನ್ನಾಗಿದೆ. ಸದ್ಯ ಅವಳು ಗ್ರೀನ್ ವ್ಯೂ ಹಾಸ್ಪಿಟಲ್ ಅಲ್ಲಿ ಆರೋಗ್ಯವಾಗಿದ್ದಾಳೆ. ಭವನ, ಓಕೆ ರವಿ, ನಿಜವಾಗಿಯೂ ಇದು ತ್ರಿಕೋನ ಪ್ರೇಮ ಪ್ರಕರಣನ ಅಥವಾ ರವಿ ರಾಣಾ ಸಿಂಗ್ ಅನುಮಾನಾಸ್ಪದವಾಗಿ ಈ ಕೊಲೆ ಮಾಡಿರುವಂತಹದ್ದ? ಇದ್ರ ಬಗ್ಗೆ ಏನಾದ್ರೂ ಗೊತ್ತಾಗಿದ್ಯಾ? ಖಂಡಿತ ಭವನ, ಇದು ಒಂದು ಅನುಮಾನದ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಬಾರಿ ಇವರಿಬ್ಬರ ನಡುವೆ ಏನೋ ಕೌಶಿಕ್ ವಿಷಯಕ್ಕೆ ಜಗಳ ಆಗಿತ್ತು. ಆದ್ರೆ ಇದನ್ನ ನಿರಾಕರಿಸಿದ್ಲು ಯಾರೋ ಅಪರ್ಣಾ ಅನ್ನೋ ವ್ಯಕ್ತಿ, ಹುಡುಗಿ ಸಾಕಷ್ಟು ಬಾರಿ ನಿರಾಕರಿಸಿದ್ಲು. ನಮ್ಮಿಬ್ರು ಸ್ನೇಹ ಮಾತ್ರ ಅಂತೇಳಿ ಹೇಳಿದ್ರು. ಆದ್ರೂ ಕೂಡ ಏನೋ ಕೌಶಿಕ್ ವಿಷಯಕ್ಕೆ ಸಾಕಷ್ಟು ಬಾರಿ ಜಗಳ ಮಾಡ್ತಾರೆ. ರವಿ ರಾಣಾ ಸಿಂಗ್ ಕೂಡ ರಾತ್ರಿ ಅವ್ರ ಮನೆಯಲ್ಲಿ ಇದ್ದುದನ್ನ ನೋಡಿ ಆಕ್ರೋಶಗೊಂಡ. ಒಮ್ಮೆಲೆ ಏನೋ ಹಿಂದಿನ ಸಾಕಷ್ಟು ಬಾರಿ ಜಗಳ ಆಗ್ತದನ್ನ ನೋಡಿ ಕೂಡ ಆತನೊಂದಿಗೆ ಸ್ನೇಹ ಮುಂದುವರಿಸಿದೆ ಅನ್ನೋದೇ ಒಂದು ಪ್ರಮುಖವಾದ ಕಾರಣ ಆಗಿತ್ತು. ಜೊತೆಗೆ ಅಂದ್ರೆ ಒಂದು ಚಾಕುವನ್ನು ಕೂಡ ತಂದಿದೆ. ಅಂದ್ರೆ ಈತ ಮರ್ಡರ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರನೇ ಮೊದಲು ಇಬ್ಬರನ್ನ ಹೊಡೆದಿದ್ದಾನೆ. ಆ ಬಳಿಕ ಅವಳನ್ನ ಕೊಲೆ ಮಾಡಕ್ಕೆ ಚಾಕು ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ಕೌಶಿಕ್ ಅನ್ನೋ ಹುಡುಗ ಅಡ್ಡ ಬಂದಿದ್ದಾನೆ. ಆತ ಅಲ್ಲಿ ಒಂದು ಕೊಲೆಗೀಡಾದ ವ್ಯಕ್ತಿಯಾಗಿದ್ದಾನೆ. ಭವನ. ಓಕೆ ರವಿ, ಧನ್ಯವಾದ ಮಾಹಿತಿಗಾಗಿ.